ಚಪ್ಪರದಹಳ್ಳಿ ರಸ್ತೆ ಗುಂಡಿಗಳ ತಾಣ. ಪ್ರಯಾಣಿಕರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳು. ಕೊಟ್ಟೂರಿನಿಂದ ಹರಪನಹಳ್ಳಿಗೆ ಹೋಗುವ ಮುಖ್ಯ ರಸ್ತೆ. ಚಪ್ಪರದಹಳ್ಳಿ ರಸ್ತೆ ಗುಂಡಿಗಳ ಗತ್ತು, ಜೀವಕ್ಕೆ ಕೊತ್ತು. ಆಯ ತಪ್ಪಿದರೆ ಪ್ರಾಣಕ್ಕೆ ಆಪತ್ತು. ಕೊಟ್ಟೂರಿನ ಬಳ್ಳಾರಿ ಕ್ಯಾಂಪ್ನಲ್ಲಿರುವ ಆಫೀಸ್ ಎಂಬ ಬೈಕ್ ಸವಾರ ಇದೇ ರಸ್ತೆಯಲ್ಲಿ ಬಿದ್ದು ತುಂಬಾ ಗಾಯಗೊಂಡು ಹೊಸಪೇಟೆ ಪುತ್ತೂರು ಆಸ್ಪತ್ರೆಯಲ್ಲಿ ತನ್ನ ಬಲಗೈ ಭುಜಕ್ಕೆ ಆಪರೇಷನ್ ಆಗಿರುತ್ತದೆ. ಇದರ ಖರ್ಚು 90 ರಿಂದ 1 ಲಕ್ಷದವರೆಗೆ ಆಗಿರುತ್ತದೆ. ಸವಾರನಾದ ಆಫೀಸ್ ರವರು ಪ್ರತಿದಿನ ಹಣ್ಣಿನ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದರು. ಈಗ ಕುಟುಂಬದ ಪರಿಸ್ಥಿತಿ ಏನು? ಇದು ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಸರಿ? ಈ ರಸ್ತೆಯಲ್ಲಿ ಸುಮಾರು ಅಪಘಾತಗಳಾಗಿ ತಾವು ಕೂಡ ಸಂಭವಿಸಿರುವುದು ಬಹಳ ದಿನಗಳೇನು ಆಗಿಲ್ಲ. ಆದರೆ ಪದೇ ಪದೇ ಇದೇ ರೀತಿ ಆಗುವುದು ಎಷ್ಟರ ಮಟ್ಟಿಗೆ ಸರಿ? ದಯವಿಟ್ಟು ಇನ್ನಾದರೂ ಅಧಿಕಾರಿಗಳು ಎಚ್ಚರ ವಹಿಸಬೇಕು. ಜನರ ಪ್ರಾಣದ ಜೊತೆ ಚೆಲ್ಲಾಟವಾಡಬೇಡಿ. ಶಾಸಕರಾದ ಕೆ ನೇಮಿರಾಜ್ ನಾಯ್ಕ್, ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರು ಬೇಗನೆ ಅಧಿಕಾರಿಗಳಿಗೆ ರಸ್ತೆ ದುರಸ್ತಿ ಮಾಡಬೇಕೆಂದು ಇಲ್ಲಿನ ಸಾರ್ವಜನಿಕರು ಈ ನಮ್ಮ ಸುದ್ದಿ ಮೂಲಕ ಮನವಿ ಮಾಡಿಕೊಂಡರು. ಇದಕ್ಕೆ ಹೊಣೆ ಯಾರು? ಇದು ಬೀದಿ ಬದಿ ವ್ಯಾಪಾರ ಮಾಡೋರು 200-300 ದುಡಿಯಾರು 70,000 80,000 ಲಕ್ಷ ಅಂದರೆ ಇದಕ್ಕೆ ಪರಿಹಾರ ಯಾರು ಕೊಟ್ಟಿದ್ದಾರೆ? ಅಧಿಕಾರಿಗಳು ಓಟ್ ಹಾಕೋಕಾರ ಚೆನ್ನಾಗಿ ಬರ್ತಾರೆ, ಎಲ್ಲರೂ ಮಾಡ್ತಾರೆ. ನಾನು ಹಿಂಗೆ ಮಾಡ್ತೀನಿ. ಆ ರೋಡು ಚಪ್ಪರದಲ್ಲಿ ರೋಡು 3 ವರ್ಷ ಆಯಿತು, ಇವತ್ತಿಗೆ ಯಾರೂ ಬಂದು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ಕಾರಣ ಯಾರು? ಹಂಗಾಗಿ ಅದು ರೋಡ್ ತಗ್ಗೋ ದಿನದಿಂದ 3-4 ಅಲೆ ನಮ್ಮ ಹುಡುಗ ಕೆಳಗೇರಿ ಹುಡುಗ ರಫಿ ಅಂತ ಸ್ಪಾಟ್ ಆಗಿದ್ದಾನೆ ಆಲ್ರೆಡಿ. ಈಗ 1 ವರ್ಷದ ಮೇಲೆ ಆಯ್ತು. ಅದಕ್ಕೆ ಸಮಸ್ಯೆ ಯಾರೂ ಬರೋಬ್ಬರಿ ರೆಸ್ಪಾನ್ಸ್ ಮಾಡ್ತಿಲ್ಲ. ದಯವಿಟ್ಟು ಅದು ರೋಡ್ ಮಾಡಿಸ್ರಿ ಅಂತ ಹೇಳಿದ್ರು ಅಷ್ಟೇ. ಈಗ ತಮ್ಮ ಅಪ್ಪಾಜಿಯವರ ಪರಿಸ್ಥಿತಿ ಹೇಗಿದೆ? ಭಾಳ ಗಂಭೀರ ಆಗಿದೆ. ಲಕ್ಷ ರೂಪಾಯಿ ಲೆಕ್ಕ ಹೋಗಿದೆ ಆಲ್ರೆಡಿ. ಇದಕ್ಕೆ ಹೊಣೆ ಯಾರು? ಓಡಬೇಕಾದ್ರೆ ಮನೆ ಮುಂದೆ ಬಂದು ಯಪ್ಪಾಣ ಅಂತ ಕಾಲು ಮುಗಿತಾರ, ಎಲ್ಲ ನೋಡ್ತಾರ. ಕೆಲಸ ಆದಮೇಲೆ ಒಂದಿನಕ್ಕೂ ತಿರುಗಿ ನೋಡಿಲ್ಲ. ಅಲ್ಲಿ ಅಲ್ಲೇ ತುಂಬಗಳು ಆಕ್ಸಿಡೆಂಟ್ ಆಗಿದೆ. ಅದು ಈ ಅಧಿಕಾರಿಗಳು ಜನದ ಜೀವನ ಮೇಲೆ ಆಟ ಆಡ್ತಾರೆ. ಅವರದೊಂದು ನನ್ನದೊಂದು ಮನವಿ, ಜನದ ಜೀವನ ಮೇಲೆ ಆಟ ಆಡೋದು ಬೇಡ್ರಿ. ಓಕೆ, ತಮ್ಮ ಹೆಸರು? ಸರ್ ನಮ್ಮ ಹೆಸರು ಕೊಟ್ರೇಶ್ ಅಂತ ಸರ್. ಯಾವ ಊರು ರೀ? ನಮ್ಮದು ಇಲ್ಲೇ ಕೊಟ್ಟೂರು ಸರ್. ಏನಾಗಿದೆ? ಏನು ಸರ್, ಈ ರೋಡಿಂದ ಏನು ಸರ್ ಪ್ರಾಬ್ಲಮ್? ಇಲ್ಲಿ ನೈಟ್ ಅವೆಲ್ಲ ಅಡ್ಡಾಡೋಕ್ಕಾಗಲ್ಲ ಸರ್. ಯಾರು ಪೇಷಂಟ್ಗಳು ಕರ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಒಂದು ಹಾಸ್ಪಿಟ್ಲಿಗೆ ನಿಲ್ಬೇಕು ಸರ್. ಒಂದು ಹಾಸ್ಪಿಟ್ಲ್ ಏನಾದ್ರೆ ಎಮರ್ಜೆನ್ಸಿ ಇದ್ನಂದ್ರೆ 1.5-2 ಕಿಲೋಮೀಟ್ರ್ ಇದು ರೋಡ್ ಒಟ್ಟೆ ಏನು ಇಲ್ಲ ಸರ್. ಒಂದು ಸೈಕಲ್ ಕೂಡ ಹೋಗೋದು ಕಷ್ಟ ಇದೆ ಸರ್. ಹೌದಾ? ಈ ಥರ ಏನು ನೋಡ್ತಾರೆ ನಮ್ಮ ಸರ್ಕಾರ ಎಲ್ಲ ನಡೆಸ್ತಾರೆ. ಅಲ್ಲಿ ಎಲ್ಲೇ ಕುಂತ್ಕೊಂಡು ಇದು ಮಾಡ್ತಾರೆ ಸರ್. ಇಲ್ಲಿ ಬಂದು ಹಳ್ಳಿ ಜನ ಹೆಂಗೆ ಅಡ್ಡಾಡ್ತಾರೆ, ಯಾವ ರೀತಿ ಅಡ್ಡಾಡ್ತಾರೆ ಅಂತ ಏನೋ ನೋಡೋದಲ್ಲ ಸರ್. ನಿನ್ನೆ ನಾವು ಯಾರೋ ಬಿದ್ರಂತಲ್ರಿ? ಹ್ಞೂ ಸರ್, ಬಿದ್ದಿದಾರ. ಮೊನ್ನೆ ಒಂದು APMCಗೆ ಗಾಡಿ ಹೋಗುತ್ತೆ ಸರ್. ರೈತರದ್ದು ಕಾಳು ಕಡ್ಡಿ ಎಲ್ಲ ಇರ್ಕೊಂಡು ಹೋಗ್ತಾರೆ ಸರ್. ಕಾಳು ಕಡ್ಡಿ ಆಗಿರೋದು ಒಂದು ಫ್ಯಾಕ್ಟ್ರಿ ಪಲ್ಟಿ ಆಗಿತ್ತು ಸರ್. ಅದು ಆ ಪಲ್ಟಿ ಆಗಿರೋ ರೈತರಿಗೆ ಲಾಸ್ ಏನು ಸರ್? ಅದೆಲ್ಲ ಕಾಳು ನೀರಲ್ಲೇ ತೆಲ್ಕೊಂಡು ಹೋಗ್ತಾರೆ. ಆ ನೀರಲ್ಲಿ ಆಗಿರೋದೆಲ್ಲ ಯಾರು ತುಂಬಿಕೊಡ್ತಾರೆ ಸರ್ ಎಲ್ಲ ರೈತರಿಗೆ? ಹೌದಾ? ಏನಿಲ್ಲ, ಇದನ್ನೆಲ್ಲ ನೋಡಿ ಇದು 1.5-2 ಕಿಲೋಮೀಟ್ರ್ ಇದೆ ಸರ್. ಇಷ್ಟೊಂದು ಕ್ಲಿಯರ್ ಮಾಡಿಬಿಟ್ರೆ ಜನರಿಗೆ ಯಾವುದಾಗಲಿ ಸಣ್ಣ ಜೀವ ಆದರೂ ಜೀವನ ಅಲ್ಲ ಸರ್. ನಿನ್ನೆ ಒಬ್ರು ಬಿದ್ದು ಹಾಸ್ಪಿಟ್ಲಿಗೆ ಹೋದ್ರು. ಯಾವ ಊರವ್ರು ಸರ್ ಅವರು? ಇಲ್ಲೇ ಇದೇ ಇರ್ಬೇಕು ಸರ್, ಐನಹಳ್ಳಿ ಅವರು. ಹ್ಞೂ ಸರ್, ಐನಹಳ್ಳಿ ಅವರು ಬಿದ್ದು ಹಾಸ್ಪಿಟ್ಲಿಗೆ ಹೋದರು. ಅದನ್ನೆಲ್ಲ ಯಾರು ಕೇರ್ ಮಾಡ್ಕೊಳಲ್ಲ ಸರ್. ಎಲ್ಲೇ ಕುಂತ್ಕೊಂಡು ಒಂದೊಂಥರ ನೋಡ್ತಾರೆ. ಅಲ್ಲಿ ಚೆನ್ನಾಗಿ ಮಾಡಿದ್ದು, ಇಲ್ಲಿ ಚೆನ್ನಾಗಿ ಮಾಡಿದ್ದು, ಅಲ್ಲಿ ಸಿಲಿಕನ್ ಸಿಟಿ ಮಾಡಿದ್ದು, ಇಲ್ಲಿ ಸಿಲಿಕನ್ ಸಿಟಿ ಮಾಡಿದ್ದು ಅಂತ. ಹಳ್ಳಿ ಒಳಗೆ ಇದು ಕೊಟ್ಟೂರು ಟು ಹರಪನಹಳ್ಳಿಗೆ ಹೋಗೋ ರೋಡು. ಒಟ್ಟು ಈ ರೋಡಲ್ಲಿ ಯಾವ ರೀತಿ ಇದೆ ಅಂತ ಅಂದರೆ ನೀವೇ ನೋಡಿ ಸರ್. ರೋಡ್ ಬೇಕಾದ್ರೆ ನೋಡಿ ಸರ್, ಅದನ್ನ ವಿಡಿಯೋ ಮಾಡಿ ತೋರಿಸಿ ಯಾವ ರೀತಿ ಇರುತ್ತೆ ಅಂತ. ನನ್ನ ಹೆಸರು ಮಂಜುನಾಥ್ ಅಂತಂದೇಳಿ ನಾವು ಹರಪನಹಳ್ಳಿಯಿಂದ ಕೊಟ್ಟೂರಿಗೆ ಹೊಂಟಿದ್ವಿ. ಇಲ್ಲಿ ಇರ್ತಕ್ಕಂಥ ರಸ್ತೆ ಗುಂಡಿಗಳು ನೋಡಿದರೆ ಒಬ್ಬೊಬ್ಬರನ್ನ ಹಾಕಿ ಮುಚ್ಚೋವಷ್ಟು ಇದ್ದಾವೆ. ಇದುವರೆಗೆ ಅದು ಯಾವುದೇ ರೀತಿ ಕೂಡ ಇಲ್ಲಿ ಕಾಮಗಾರಿ ನಡೆದಿಲ್ಲ. ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಇದನ್ನೆಲ್ಲ ನೋಡಿ ಒಂದು ಸ್ವಲ್ಪ ಕೆಲಸ ನಿರ್ವಹಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ವಿ. ಸರ್ ನಮಸ್ತೆ ಸರ್, ನನ್ನ ಹೆಸರು ಕೆ ಸಮೀಲ್ ಅಂತೇಳಿ. ಸರ್ ನಿನ್ನೆ ಒಂದು ನಮ್ಮ ಮಾವ ಶ್ರಮಕ್ಕೆ ಅಂತೇಳಿ ಹರಪನಹಳ್ಳಿಗೆ ಹೋಗಿದ್ರು. ನಿನ್ನೆ ಶ್ರಮಕ್ಕೆ ಅಂತ ಹರಪನಹಳ್ಳಿಗೆ ಹೋಗಿದ್ರು. ಬರುವಾಗ ಏನಾಗ್ಬಿಡುತ್ತೆ ಅಂದರೆ ಅಲ್ಲಿ ಚಪ್ಪರದಹಳ್ಳಿ ರೋಡಲ್ಲಿ ಲೈನಿಗೆ ಕೆಲವೊಂದು ಜಾಗದಲ್ಲಿ ಗುಂಡಿಗಳಿದಾವೆ ಸರ್. ಭಾಳ ರೋಡ್ ಅಂತ ಭಾಳ ಕೆಟ್ಟೋಗ್ಬಿಟ್ಟಿದೆ ಸರ್. ಆ ಗುಂಡಿ ಬರುವಾಗ ಆ ರೋಡ್ನಲ್ಲಿ ತೆಗ್ನಲ್ಲಿ ಗಾಳಿ ಸಿಕ್ಕಾಕೊಂಡು ಬಿದ್ದಿದೆ ಸರ್. ಅವ್ರು ಬಿದ್ದಿರೋ ಹೊಡೆತಕ್ಕೆ ಇದೆಲ್ಲ ಸ್ಕ್ರ್ಯಾಚ್ ಆಗಿಬಿಡುತ್ತೆ ಸರ್. ಇದು ಸ್ಕ್ರ್ಯಾಚ್ ಆದ ಕಾರಣಕ್ಕೆ ಭಾಳ ಸಮಸ್ಯೆಗಳು ಕಾಡ್ತೈತೆ ಸರ್ ಅವರಿಗೆ. ಈಗ ನಿಮ್ಮ ಅಮ್ಮನ ಪರಿಸ್ಥಿತಿ ಹೆಂಗಿದೆ ಸರ್? ಭಾಳ ಗಂಭೀರ ಆಗೈತೆ ಸರ್. ಇದೆಲ್ಲ ಮೂಳೆ ಎಲ್ಲ ತೆಗೆದು ಸ್ಕ್ರ್ಯಾಚ್ ಆಗೈತೆ ಸರ್. ಎಲ್ಲ ಇದು ಕೀಲು ಚುಕ್ಕೈತೆ ಸರ್. ಆಮೇಲೆ ಇಲ್ಲಂದ್ರೆ ಆಪ್ರೇಷನ್ ಮಾಡಿಸ್ಬೇಕು ಸರ್ ಅವ್ರಿಗೆ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ. ಇವಾಗ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮಾತು ಹೇಳ್ತೀನಿ ಸರ್. ಫಸ್ಟ್ ನಮಗೆ ರೋಡ್ ಸರಿ ಮಾಡಿಕೊಡ್ರಿ. ಅದರಿಂದ ಭಾಳ ಸಮಸ್ಯೆಗಳು ಕಾಡ್ತಿದೆ ಸರ್. ನಮ್ಮ ಮಾವಂದ ಅಂತ ಇದಕ್ಕಿಂತ ಮುಂಚೆ ನಮ್ಮ ಸಾಬ್ರ ರೋಡ್ ತಿರ್ಕೊಂಡಿದ್ದು ಸರ್. ಅದಕ್ಕಿಂತ ಮುಂಚೆ ಭಾಳ ಮಂದಿ ಸಮಸ್ಯೆಗಳು ಕಾಡ್ತದೆ ಸರ್ ರೋಡ್ನಲ್ಲಿ ಸರ್. ನಿನ್ನೆ ಇಬ್ಬರು ಬಿದ್ದರು ಸರ್. ಒಂದು ನಮ್ಮ ಮಾವ ಒಂದು, ಅದಕ್ಕಿಂತ ಮುಂಚೆ ಇನ್ನೊಬ್ಬನ ಮಾವ ಬಿದ್ದಾನೆ ಸರ್ ಸ್ಟಾರ್ಟಿಂಗ್ನಲ್ಲಿ. ಆ ರೋಡ್ ಭಾಳ ಡ್ಯಾಮೇಜ್ ಇದೆ ಸರ್. ಅಧಿಕಾರಿ ಕೈ ಮುಗಿದು ಕೇಳ್ತೀನಿ, ಅದು ಒಂದು ಸಮಸ್ಯೆ ಒಂದು. ಈ ಅಧಿಕಾರಿಗಳು ಜನರ ಜೀವನ ಜೊತೆ ಆಟ ಆಡ್ತಾರಂತ ಹೇಳ್ತಾರೆ.
ಅಧಿಕಾರಿಗಳು ಜೀವನ ಜೊತೆ ಭಾಳ ಆಟ ಆಡ್ತಿದ್ದಾರೆ ಸರ್ ಅವರು. ಅವ್ರು ಕೈ ಮುಗಿದು ಕೇಳ್ತೀನಿ, ಅದು ಒಂಚೂರು ನಮ್ಮ ಬಗೆಹರಿಸಿ ಕೊಟ್ಟುಬಿಡಿ ಸರ್. ಅದು ರೋಡಿನ ಸಮಸ್ಯೆ ಭಾಳ ಕಾಡ್ತಿದೆ ಸರ್. ಕೈ ಮುಗಿದು ಕೇಳ್ತೀನಿ. ಹಾಂ ಡೈಲಿ ಅಡ್ಡಾಡ್ಬೇಕು, ಯಾರು ಮಾಡ್ತಾ ಇಲ್ಲ. ಹಾಂ ಹಾಂ. ಈಗ ಮಂತ್ರಾಲಯಕ್ಕೆ ಹೋಗಿತ್ರಾ ಹರಪನಹಳ್ಳಿಯಿಂದ? ಹೋಗಿ ಬಂದಿದ್ದೀವಿ. ಡೈಲಿ ಅಡ್ಡಾಡ್ತದ ಬಸ್ಸು? ಡೈಲಿ ಇದೇ ರೋಡ್ನಾಗ ಹಿಂಗೆ ಅಡ್ಡಾಡ್ತಿದ್ರು? ಡೈಲಿ ಇದೇ ರೂಟಲ್ಲಿ ಏನು ಮಾಡೋದು.